ಭಾರತದ ರಕ್ಷಣೆಗಾಗಿನ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಒಳಗೆ ರಿಸರ್ವ್ ಮಾಡಿ ಇಟ್ಟಂಥ ಲಕ್ಷಾಂತರ ತೈಲದು ಇವು ನಮ್ಮ ಎರಡೂ ರಾಜ್ಯಗಳು ನಮ್ಮ ದೇಶಕ್ಕೆ ಬೇರೆಗಳಂದ್ರೆ ತಪ್ಪಲ್ಲ. ಖುಷಿ ಪಡ್ರಿ ನಮ್ಮ ಕರ್ನಾಟಕದ ಜನ. ನಮ್ಮ ಕರ್ನಾಟಕಗಳು ನಾವು ಅದೀವಿ ಅಂತಂದ್ರೆ ಇವತ್ತು ನಮ್ಮ ಭಾರತಕ್ಕೆ ತೈಲದ ವಿಚಾರವಾಗಿ ಏನಾದರೂ ತೊಂದರೆ ಆದ್ರೆ ನಮ್ಮ ಕರ್ನಾಟಕನೂ ಕೂಡ ಆ ಒಂದು 74 ದಿನಗಳ ಕಾಲ ನಮಗೆ ರಕ್ಷಣೆ ಕೊಡ್ತದೆ. ಅಷ್ಟೇ ಅಲ್ಲ, ನಮಗದು ಸಹಾಯ ಮಾಡ್ತದೆ. ವಿಚಾರ ಮಾಡ್ರಿ. ಅದನ್ನು ಬಿಟ್ಟು ಯಾರು ಈ ಸುಳ್ಳು ಸುದ್ದಿ ಹಬ್ಸ್ತಿರ್ತಾರಲ್ಲ, 25 ದಿನದ ಸುದ್ದಿಯನ್ನು ನಂಬಬೇಡ್ರಿ, ಇವೆಲ್ಲ ಸುಳ್ಳು. ಅದನ್ನು ಬಿಟ್ಟು ಯಾರು ಈ ಹಬ್ಬಿಸುವಂಥ ಸುದ್ದಿಯನ್ನು ಹೇಳ್ತಾರಲ್ಲ, ತುರ್ತು ಸಂದರ್ಭದಲ್ಲಿ ಬಳಸಲು ಚಂಡಿಚೋಲ್ ಮತ್ತು ಪಡೂರಿನೊಳಗೆ ಇನ್ನೂ ಹೆಚ್ಚಿನ SPR ಘಟಕಗಳನ್ನು ನಿರ್ಮಿಸಲು ಸರ್ಕಾರ ಅನುಮೋದನೆ ನೀಡೈತಿ. ಇದು ಪರಿಪೂರ್ಣಗೊಂಡ್ರೆ ಭಾರತ ಗುಪ್ತ ಸಂಗ್ರಹದ ಸಾಮರ್ಥ್ಯವು ಹೆಚ್ಚುವರಿ 9.5 ರಿಂದ 12 ದಿನಗಳಿಗೆ ಏರಿಕೆಯಾಗಲೈತಿ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ IEA ಪ್ರಕಾರ ಪ್ರತಿ ದೇಶವು ಕನಿಷ್ಠ 90 ದಿನಗಳ ಸಂಗ್ರಹವನ್ನು ಹೊಂದಿರಬೇಕು ಎಂಬ ಗುರಿ ಐತಿ. ನಮ್ಮ ಭಾರತನೂ ಕೂಡ ಗುರಿಯತ್ತ ಸಾಗತೈತಿ. ನಮ್ಮ ಪೆಟ್ರೋಲಿಯಂ ಸಚಿವಾಲಯವು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ದೇಶದ ಇಂಧನ ಭದ್ರತೆ ಗಟ್ಟಿಯಾಗೈತಿ ಎಂಬ ಭರವಸೆಯನ್ನು ನೀಡೈತಿ. ಭಾರತವು ತನ್ನ ಆಮದು ಮೂಲಗಳನ್ನು ಸದಾ ಬದಲಾಯಿಸುತ್ತಾ ಇರುತ್ತೈತಿ. ಇದರಿಂದ ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿ ಇಲ್ಲ, ಅನಿವಾರ್ಯನೂ ಕೂಡ ನಮಗಿಲ್ಲ. ಆದ್ದರಿಂದ ಪೆಟ್ರೋಲಿಯಂ ಸಿಗುವುದಿಲ್ಲ ಎಂಬ ವದಂತಿಗಳನ್ನು ನಂಬಕ್ಕೆ ಹೋಗ್ಬೇಡ್ರಿ ಮತ್ತು ಇಂಥ ತಪ್ಪು ಸುದ್ದಿಗಳನ್ನು, ಸುಳ್ಳು ಸುದ್ದಿಗಳನ್ನು ಹರಡ್ಸಕ್ಕೆ ಹೋಗ್ಬೇಡ್ರಿ ನೀವೂ ಕೂಡ. ಈಗೇನು ಸೋಷಿಯಲ್ ಮೀಡಿಯಾದೊಳಗೆ ಕೆಲವೊಂದಿಷ್ಟು ಜನ 500 ರೂಪಾಯಿ ಪೆಟ್ರೋಲ್ ರೇಟ್ ಆಕೈತಿ, 700 ಆಕೈತಿ ಅಂತೇಳಿ ಸುಳ್ಳು ಸುದ್ದಿಗಳನ್ನು ಹೇಳಿ ವಿಡಿಯೋ ಮುಖಾಂತರ ಜನರಿಗೆ ಮಬ್ಬು ಮಾಡ್ತಾರಲ್ಲ, ಅಂಥವ್ರಿಗೆ ಮುಖ ಕೊಡೋದು ಒಂದು ವಿಚಾರ ಹೇಳ್ಬಿಡ್ತೀನಿ. ಭಾರತದ ತೈಲ ಸಂಗ್ರಹಗಳು ಅಂದು ಮತ್ತು ಇಂದು 1990ರ ಗಲ್ಫ್ ಯುದ್ಧದ ಸಮಯದೊಳಗೆ ಭಾರತ ಎದುರಿಸಿತ್ತು. ತೈಲ ಅಭಾವದ ನಂತರನೂ ಕೂಡ ಅಟಲ್ ಬಿಹಾರ್ ವಾಜಪೇಯಿ ಅವರ ಸರ್ಕಾರದೊಳಗೆ 1998ರಲ್ಲಿ ಈ ಯೋಜನೆಯನ್ನು ಪ್ರಸ್ತಾಪಿಸಿತು. ಮತ್ತು 2020ರಾಗ ಕೋವಿಡ್ ಸಮಯದೊಳಗೆ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಕುಸಿದಾಗ ಭಾರತದ ಈ ಎಲ್ಲ ಸಂಗ್ರಹಗಳನ್ನು ಪ್ರಧಾನಿ ಮೋದಿಯವರ ನೇತೃತ್ವದೊಳಗೆ ಸರ್ಕಾರವು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿತು. 2022ರಾಗ ಕೋವಿಡ್ ಸಮಯದೊಳಗೆ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಕುಸಿದಾಗ ಈ ಭಾರತದ ಎಲ್ಲ ಸಂಗ್ರಹಾಗಾರಗಳನ್ನು ಪ್ರಧಾನಿ ಮೋದಿಯವರ ನೇತೃತ್ವದೊಳಗೆ ಸರ್ಕಾರವು ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿತ್ತು. ಇದರಿಂದ ಸುಮಾರು 5,000 ಕೋಟಿ ಉಳಿತಾಯವಾಗಿತ್ತು. ಇದನ್ನೆಲ್ಲ ತೋರಿಸ್ರಿ ಅಲ್ಲ ಸೋಷಿಯಲ್ ಮೀಡಿಯಾದೊಳಗೆ.